ಮೊಹಿದ್ದೀನ್ ಬಾವ ಸೋದರ ನಾಪತ್ತೆ ಕೇಸ್ಗೆ ಇದೀಗ ಒಂದು ಟ್ವಿಸ್ಟ್ ಸಿಕ್ಕಿದೆ. TV9 ನಲ್ಲಿ ಸೋದರ ಮುಮ್ತಾಜ್ ಅಲಿ ನಾಪತ್ತೆ ಮಿಸ್ಸಿಂಗ್ ಮಿಸ್ಟ್ರಿ ಇದೀಗ ಬಯಲಾಗ್ತಾ ಇದೆ. ಮಿಸ್ಸಿಂಗ್ ಮಿಸ್ಟ್ರಿಯ ಹಿಂದೆ ಅದೊಂದು ಮಹಿಳೆಯ ಕೈವಾಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಮಾಜಿ ಶಾಸಕ ಮೊಹಿದ್ದೀನ್ ಬಾವ ಸೋದರ ನಾಪತ್ತೆ ಆಗಿದ್ರು ಮುಮ್ತಾಜ್ ಅಂತೇಳಿ. ಫಲ್ಗುಣಿ ನದಿಯಲ್ಲಿ ಅವರು ಹತ್ರ ಆ ಸೇತುವೆ ಬಳಿ ಕಾರ್ ಬಿಟ್ಟು ಅವರು ನಾಪತ್ತೆ ಆಗಿದ್ದಾರೆ ಅನ್ನೋದು. ಹಾಗಾಗಿ ಫಲ್ಗುಣಿ ನದಿಲೆಲ್ಲ ಈಗ ಹುಡುಕಾಡೋ ಕೆಲಸ ನಡೀತಾ ಇದೆ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಮಹಿಳೆ ಕೈವಾಡ ಇದೆ ಅನ್ನುವಂಥ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಒಂದ್ ಕಡೆ ನಾವಿಲ್ಲಿ ನೋಡ್ತಾ ಇದೀವಿ, ಫಲ್ಗುಣಿ ನದಿಯಲ್ಲಿ ಅವ್ರೇನಾದ್ರೂ ಅಲ್ಲಿ ಹಾರಿದಾರಾ ಅಥವಾ ಅವ್ರೇನಾದ್ರು ಅಲ್ಲಿ ಬಿದ್ದಿದಾರಾ ಅನ್ನುವಂಥ ರೀತಿಯಾಗಿ ಹುಡುಕಾಟ ನಡೀತಾ ಇದೆ. ಅದರ ಜೊತೆಗೇನೆ ಒಂದು ಮಹಿಳೆ ಕಿರುಕುಳಕ್ಕೆ ಬೇಸೆತ್ತು ಅವರೇನಾದ್ರೂ ಈ ರೀತಿಯಾಗಿ ಆತ್ಮಹತ್ಯೆಗೆ ಮುಂದಾಗ್ಬಿಟ್ಟಿದಾರಾ ಅನ್ನುವಂಥ ರೀತಿಯಾಗಿನೂ ಕೂಡ ಗುಮಾನಿ ಕೇಳಿ ಬರ್ತಾ ಇದೆ. ಹೌದು, ಮುಮ್ತಾಜ್ ಅಲಿ ವಿಚಾರವಾಗಿ ಈಗ ಕೆಲವರು ಇಂಥದ್ದೊಂದು ಗುಮಾನಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಅಲ್ಲಿ ಒಂದ್ ಕಡೆ ಮೊಹಿದ್ದೀನ್ ಬಾವ ಕೂಡ ಬಂದು ಸ್ಥಳದಲ್ಲಿ ಹಲವರಿಗೆ ಕರೆ ಮಾಡೋದು, ಏನೇನಾಗಿದೆ ಅನ್ನುವಂಥದ್ದನ್ನು ವಿಚಾರಿಸೋದು, ಇವರಿಗಿರುವಂಥ ಮಾಹಿತಿ ಕೊಡೋದು, ಜೊತೆಗೆ ಬಹಳ ಹತ್ತು ಕರೆದು ಅಲ್ಲಿ ಅವರು ಸಮಸ್ಯೆಯಲ್ಲಿರುವಂಥ ಸಂದರ್ಭವನ್ನು ನಾವಿಲ್ಲಿ ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಅವರು ಯಾಕೆ ಹಂಗಾದ್ರೆ ಫಲ್ಗುಣಿ ನದಿ ಬಳಿ ಕಾರ್ ಬಿಟ್ಟು ಎಲ್ಲಿ ಹೋಗಿದ್ದಾರೆ, ಏನಾದ್ರು ನಿಜಕ್ಕೂ ಅವರು ಆತ್ಮಹತ್ಯೆಗೆ ಮುಂದಾಗಿದ್ದಾರಾ, ಅದರಲ್ಲೂ ಅವರು ಮಹಿಳೆಯ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಗುಮಾನಿ ಇದೆ. ಮುಮ್ತಾಜ್ ಅಲಿಗೆ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು. ಮದುವೆ ಆಗುವಂತೆ ಮುಮ್ತಾಜ್ಗೆ ಒಬ್ರು ಮಹಿಳೆ ಪೀಡಿಸ್ತಾ ಇದ್ರು. ಮಹಿಳೆಯ ಬ್ಲಾಕ್ ಮೇಲ್ಗೆ ಸಹಕಾರ ಕೊಟ್ಟಿದ್ದಾರೆ ನಾಲ್ವರು ಅಂತಾನೂ ಹೇಳಲಾಗ್ತಾ ಇದೆ. ಸುರತ್ಕಲ್ ಮೂಲದ ನಾಲ್ವರ ಮೇಲೆ ಸಹಕಾರದ ಗುಮಾನಿ ಕೂಡ ಇದೆ. ಮಸೀದಿ ಕಮಿಟಿ ವಿಚಾರದಲ್ಲಿ ನಾಲ್ವರ ಜೊತೆ ಮುಮ್ತಾಜ್ ಗಲಾಟೆ ಮಾಡ್ಕೊಂಡಿದ್ರಂತೆ. ಈ ಗಲಾಟೆ ಜಿದ್ದಿನಿಂದಲೇ ಒಂದು ಮಹಿಳೆ ಜೊತೆ ಸೇರಿ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಒಂದು ಆರೋಪ. ಅದರಲ್ಲೂ ಕೂಡ ಮುಮ್ತಾಜ್ ಅಲಿ ಅವರ ಒಂದು ವಿಡಿಯೋವನ್ನ ಇಟ್ಕೊಂಡು ಮುಮ್ತಾಜ್ಗೆ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದು ಕೂಡ ಈಗ ಕೇಳ್ಬರ್ತಾ ಇರುವಂಥ ಆರೋಪ. ಸೊ ಒಂದು ಮಸೀದಿ ಕಮಿಟಿ ವಿಚಾರವಾಗಿ ಅದೇನೋ ಗಲಾಟೆ ಆಗಿದೆ. ಆ ಗಲಾಟೆ ಮುಂದುವರೆದ ಭಾಗವಾಗಿ ಈಗ ನಾಲ್ವರು ಒಂದು ಮಹಿಳೆಯನ್ನ ಮುಂದ್ಬಿಟ್ಟು ಅದೇನೋ ಒಂದು ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನ ಮುಮ್ತಾಜ್ ಅಲಿಗೆ ತೋರಿಸ್ತಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನೋಡುವಷ್ಟು ನೋಡಿ ಕೊನೆಗೆ ತಲೆ ಕೆಡಿಸ್ಕೊಂಡು ಏನಾದರೂ ಮುಮ್ತಾಜ್ ಅಲಿ ಫಲ್ಗುಣಿ ನದಿಗೆ ಹಾರಿಬಿಟ್ಟಿದ್ದಾರಾ ಅನ್ನುವಂಥದ್ದು ಈಗಿರುವಂಥದ್ದು ಗುಮಾನಿ. ಆಮೇಲೆ ನೋಡಿ, ಒಂದು BMW X5 ಕಾರ್ ಕೂಡ ಪತ್ತೆ ಆಗಿದೆ. ಅಂದರೆ ಅವ್ರದೇ ಕಾರು ಅಂತ ಹೇಳಲಾಗ್ತಾ ಇದೆ. K19 MG 0004 ನಂಬರ್ನ ಕಾರು. ಮೊಹಿದ್ದೀನ್ ಬಾವ ಕುಟುಂಬಸ್ಥರೆಲ್ಲ ಈಗ ಸ್ಥಳದಲ್ಲೇ ಇದ್ದಾರೆ. ಪೃಥ್ವಿ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಗಳೂರಿನಿಂದ. ಪೃಥ್ವಿ, ಈಗ ಇರುವಂತದ್ದು ಗುಮಾನಿ ಏನು ಅಂತ, ಈಗ ಅವರು ಹಾರ್ಬಿಟ್ಟಿದ್ದಾರೆ ಅನ್ನುವಂಥ ರೀತಿಯಾಗಿ ಕೆಲವರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಖಂಡಿತ ಅವರು ನದಿಗೆ ಹಾರಿದ್ದಾರೆ ಅನ್ನುವಂಥದ್ದನ್ನು ಕೂಡ ಕೆಲವರು ಖಚಿತವಾಗಿ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಉದ್ದೇಶ ಏನು, ಹಿಂದಿನ ಕಾರಣ ಏನು ಅನ್ನುವಂಥದ್ದು ಬಂದಾಗ ಇದೆಲ್ಲ ಈಗ ಪುಕಾರ್ಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ವಿಚಾರ ಕೂಡ ಕುಟುಂಬಸ್ಥರಿಗೆ ಅಥವಾ ಅವರ ಆಪ್ತ ವಲಯಕ್ಕೆ ಗೊತ್ತಿದ್ದಂಥದ್ದೇ ಸಂಗತಿ ಆಗಿತ್ತ? ಏನ್ ಪೃಥ್ವಿ ಕತೆ? ಖಂಡಿತ ಮಲ್ತೇಶ್, ಏನು ಬೆಳಗ್ಗೆ ನಾಪತ್ತೆ ಆದರೂ ಅದಾದ ಬಳಿಕ ನಾಪತ್ತೆ ಆಗೋದಕ್ಕೆ ಕಾರಣ ಏನು ಅನ್ನೋದು ಪ್ರಮುಖವಾಗಿ ಎಲ್ಲರಲ್ಲೂ ಕಾಡ್ತಾ ಇದ್ದಂಥ ಪ್ರಶ್ನೆ ಆಗಿತ್ತು. ಸೊ ಸದ್ಯಕ್ಕೆ ಇಲ್ಲಿ ವಿಚಾರ ಗೊತ್ತಾಗ್ತಾ ಇರೋದು ಏನಂತ ಹೇಳಿದರೆ, ಇವರು ಇಲ್ಲಿ ನಾಪತ್ತೆ ಹಿಂದೆ ಒಂದು ಮಹಿಳೆಯ ಕೈವಾಡ ಇದೆ ಅಂತ ಹೇಳಿ ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ಓರ್ವ ಮಹಿಳೆ ಮುಮ್ತಾಜ್ ಅಲಿಗೆ ನಿರಂತರವಾಗಿ ಬ್ಲಾಕ್ ಮೇಲನ್ನು ಮಾಡ್ತಾ ಇದ್ಲು. ಸೊ ಈ ಮಹಿಳೆಯ ಹಿಂದೆ ಕೆಲವೊಂದು 3-4 ಜನ ಅಲ್ಲಿ ಸುರತ್ಕಲ್ ಭಾಗದ ಯುವಕರು ಕೂಡ ಸಾಥ್ ಕೊಟ್ಟಿದ್ರು ಅಂತ ಹೇಳಿ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಇವನ್ 4 ಜನ ಯುವಕರು ಮತ್ತು ಮಹಿಳೆ ಸೇರಿ ಮುಮ್ತಾಜ್ ಅಲಿಗೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು. ಒಂದು ವಿಡಿಯೋವನ್ನ ಕೂಡ ಇಟ್ಕೊಂಡಿದ್ರು. ಆ ವಿಡಿಯೋವನ್ನ ತೋರಿಸ್ಕೊಂಡು ಅವ್ರ ಮೇಲೆ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಮತ್ತೆ ತನ್ನ ಮದುವೆ ಆಗಬೇಕು ಅಂತ ಕೂಡ ಎಲ್ಲೋ ಒಂದು ಕಡೆ ಆಕೆ ಬೇಡಿಕೆಯನ್ನು ಇಡುವಂತೆ ಈ ಒಂದು 3-4 ಜನರು ಮಾಡಿದ್ರು ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಎಲ್ಲ ವಿಚಾರಗಳು ಕೂಡ ಕುಟುಂಬಕ್ಕೂ ಕೂಡ ಕೆಲವೊಂದು ಇಷ್ಟು ಮಾಹಿತಿಗಳು ಇತ್ತು ಅನ್ನೋದು ಈಗ ಗೊತ್ತಾಗ್ತಾ ಇರುವಂಥದ್ದು. ಅಂದರೆ ಏನು ಇವರ ಬೆಂಬಲಿಗರು ಆಪ್ತ ವಲಯ ಹೇಳೋದೇನಂತ ಹೇಳಿದರೆ, ಕೆಲವೊಂದು ಏನು ಡೀಪ್ ಫೇಕ್ ಮಾಡಿರುವಂಥ ವಿಡಿಯೋ, ಅಂದರೆ ಕ್ರಿಯೇಟ್ ಮಾಡಿರೋವಂಥ ವಿಡಿಯೋವನ್ನು ಇಟ್ಕೊಂಡು ಈ ರೀತಿ ಬ್ಲಾಕ್ ಮೇಲನ್ನು ಮಾಡ್ತಾ ಇದ್ರು ಅಂತ ಹೇಳಿ ಅವರು ಹೇಳ್ಕೊಳ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಅವರು ಏನೋ ಬೆಳಗ್ಗೆ 3 ಗಂಟೆಗೆ ಹೊರಟು ತಮ್ಮ BMW X5 ಕಾರ್ನ ಒಂದು ಕಡೆ ನಿಲ್ಲಿಸಿ, ಅಂದರೆ ಅದಕ್ಕಿಂತ ಬರೋದಕ್ಕಿಂತ ಮೊದಲೇ ಒಂದು ಕಡೆ ಒಂದು ಬಸ್ಸಿಗೆ ಗುದ್ದುತ್ತಾರೆ. ಅದಾದ ಬಳಿಕ ಒಂದು ಕಡೆ ನಿಲ್ಲಿಸಿ ಅಲ್ಲಿಂದ ನಾಪತ್ತೆ ಆಗಿರುವಂಥದ್ದು. ಸದ್ಯಕ್ಕೆ ಆ ಒಂದು ಭಾಗದಲ್ಲಿ ಎಲ್ಲ ರೀತಿಯ ಶೋಧ ಕಾರ್ಯಗಳು ನಡೀತಾ ಇದೆ. ಅಲ್ಲಿ ಏನೇನು ಮುಳುಗು ತಜ್ಞರು 7 ಜನ ಸ್ಕೂಬಾ ಡೈವರ್ಸು ಅಲ್ಲಿ ಇಳಿದು ನೋಡುವಂಥ ಸಂದರ್ಭದಲ್ಲಿ ಎಲ್ಲೂ
ಕೂಡ ಇನ್ನೂ ಸಿಕ್ಕಿಲ್ಲ, ಕೆಳಗಡೆ ಕೆಸರು ಇಲ್ಲ ಅಂತ ಕೂಡ ಈಗ TV9ಗೆ ಈಶ್ವರ ಮಲ್ಪೆ ಕೂಡ ಮಾಹಿತಿಯನ್ನು ನೀಡಿದಂಥದ್ದು ಅಲ್ಲಿ ಮುಳುಗು ತಜ್ಞರು. ಸೊ ಇಲ್ಲಿ ಅಲ್ಲೇ ಏನಾದರೂ ಬಿದ್ದಿದ್ದಾರಾ ಇಲ್ವಾ ಅನ್ನೋದೇ ಈಗ ಎಲ್ರಿಗೂ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಬಿದ್ದರೆ ಆ ಭಾಗದಲ್ಲೇ ಇಷ್ಟೊತ್ತಿಗಾಗಲೇ ಸಿಗಬೇಕಾಗಿತ್ತು, ಅಲ್ಲಿಂದ ಮುಂದಕ್ಕೆ ಮೂವ್ ಆಗುವಂಥ ಸಾಧ್ಯತೆಗಳು ಕಡಿಮೆ. ಯಾಕೆ ಅಂತ ಹೇಳಿದರೆ ಅದು ಕನ್ಸ್ಟ್ರಕ್ಷನ್ ಏರಿಯಾ, ಹೊಸ ಸೇತುವೆ ಕಟ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಅವರ ಕಾರ್ಯಾಚರಣೆ ನಡೀತಾ ಇದೆ, ಅವ್ರ ಬಾಡಿ ಅಂದರೆ ಅವರು ಮೃತಪಟ್ಟಿದ್ದಾರಾ ಇಲ್ಲ, ಅಲ್ಲಿ ಬಿದ್ದಿದ್ದಾರಾ ಇಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಆಗಿಲ್ಲ. ಅದ್ರ ಜೊತೆನೇ ಇವಾಗ ಆ ಒಂದು ಮಹಿಳೆಯ ಕೈವಾಡ ಇರುವಂಥದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಪರಿಚಿತ ಮಹಿಳೆ ಕಳೆದ ಒಂದು ವರ್ಷಗಳಿಂದ ಅವರಿಗೆ ನಿರಂತರವಾಗಿ ಬ್ಲಾಕ್ ಮೇಲನ್ನು ಮಾಡ್ತಾ ಇದ್ಲು. ಸೊ ತನ್ನನ್ನು ಮದುವೆ ಆಗಬೇಕು ಅಂತ ಕೂಡ ಕೇಳ್ತಾ ಇದ್ಲು ಅನ್ನೋದು ಕೂಡ ಅವರಿಗೆ ಕೆಲವು ಬೆಂಬಲಿಗರು ಹೇಳ್ತಾ ಇರುವಂಥದ್ದು. ಮತ್ತು ಆ ಒಂದು ಭಾಗದಲ್ಲಿ ಏನು ಕೆಲವೊಂದು 3-4 ಜನ ಸುರತ್ಕಲ್ ಭಾಗದ ಯುವಕರೇಂದರೆ ಆ ಮಹಿಳೆಗೆ ಸಾಥನ್ನು ಕೊಡ್ತಾ ಇದ್ರು. ಒಂದು ಮಸೀದಿ ಕಮಿಟಿ ವಿಚಾರವಾಗಿ, ಅಂದರೆ ಇವರೇನು ಒಂದು 7 ಮಸೀದಿಗೆ ಇವರು ಅಲ್ಲಿ ಆಡಳಿತ ಏನಲ್ಲಿ ಅವರ ಜಮಾತ್ ಇರುತ್ತೆ ಅದಕ್ಕೆ ಇವರು ಮುಖ್ಯಸ್ಥರಾಗಿದ್ದರು ಮುಮ್ತಾಜಲ್ಲಿ. ಸೊ ಆ ಒಂದು ವಿಚಾರವಾಗಿ ಮಸೀದಿ ಜಟಾಪಟಿ ವಿಚಾರವಾಗಿ ಇವರ ಒಂದು ವರ್ಚಸ್ಸನ್ನು ಕುಂದಿಸಬೇಕು, ಮತ್ತು ಇವರ ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಏನು ರಾಜಕೀಯದಲ್ಲಿದ್ದಾರೆ ಅವರ ವರ್ಚಸ್ಸನ್ನು ಕುಂದಿಸಬೇಕು ಅಂತ ಈ ರೀತಿ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರ ಇವರು ಬೇಸತ್ತು ಆತ್ಮಹತ್ಯೆ ಪ್ರಯತ್ನ ಪಟ್ಟಿರ್ಬೋದು ಅಂತ ಹೇಳಿ ಎಲ್ಲರೂ ಈಗ ಊಹಿಸ್ತಾ ಇರುವಂಥದ್ದು. ಮಾಲ್ತೇಶ್, ಥ್ಯಾಂಕ್ ಯು ಪೃಥ್ವಿ.